ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಜೋ ಡೆಲಿವರಿ ಅಪ್ಲಿಕೇಶನಲ್ಲಿ ID ಯಾವ ರೀತಿ ನಾವು ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದರೆ ಏನು ಕಷ್ಟ ಇಲ್ಲ, ಇದು ತುಂಬ ಈಸಿ ಇದೆ. ಅಂತಂದರೆ ಬೇರೆ ಅಪ್ಲಿಕೇಶನ್ಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಅಷ್ಟು ಕಷ್ಟ ಇಲ್ಲ. ಇದು ID ಕ್ರಿಯೇಟ್ ಮಾಡ್ಕೊಳೋದು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಇಟ್ಟಿದ್ದಾನೆ. ತುಂಬ ಸಿಂಪಲ್ಲಾಗಿ ನಾವು ಐಡಿನ ಕ್ರಿಯೇಟ್ ಮಾಡ್ಕೊಬೋದು. ಇನ್ನೊಂದು ಏನಪ್ಪ ಅಂತ ಅಂದರೆ ಯಾವ ಟೈಮಿಗೆ ಯಾವ ಡೆಲಿವರಿ ಅಪ್ಲಿಕೇಶನ್ ನಮಗೆ ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗೋದೇ ಇಲ್ಲ. ಸೊ ಅದರಿಂದಾಗಿ ಆಲ್ಮೋಸ್ಟ್ ಫ್ರೀ ಇದ್ದಂಥ ಟೈಮಲ್ಲಿ ನಾವು ಐಡಿನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಬೇಕು. ಹೇಳ್ತಾವ ಫ್ಯೂಚರಲ್ಲಿ ಏನಾದ್ರು ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತ ಅಂದರೆ ID ಕ್ರಿಯೇಟ್ ಮಾಡ್ಕೊಳಕ್ಕೂ ಕೂಡ ಅಮೌಂಟ್ ಕೊಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸ್ವಿಗ್ಗಿ, ಝೊಮ್ಯಾಟೊ, ಜೆಪ್ಟೊ ಯಾವುದೇ ತೊಗೊಳ್ಳಿ, ಸ್ಟಾರ್ಟಿಂಗ್ ಬರುವಂಥ ಸಮಯದಲ್ಲಿ ಎಲ್ಲರೂ ಕೂಡ ಫ್ರೀಯಾಗೆ ಬಂದಿದ್ದು. ಅದಾದಮೇಲೆ ಇವಾಗ ನೋಡಿ ಎಲ್ಲ 1700, 1800, 900 ಈ ಥರ ಎಲ್ಲ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದರಿಂದಾಗಿ ಅಷ್ಟು ಡಿಮ್ಯಾಂಡ್ ಈಗ ಸದ್ಯಕ್ಕಂತೂ ಇದರಲ್ಲಿ ಇಲ್ಲ. ಬಟ್ ಫ್ಯೂಚರಲ್ಲಿ ಏನಾದ್ರು ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅಕಸ್ಮಾತಾಗಿ ನೀವು ID ಮಾಡಿ ಇಟ್ಕೊಂಡಿದ್ರೆ ನಮ್ಗೆ ಯಾವುದಾದಂಥ ಫ್ಯೂಚರಲ್ಲಿ ದುಡ್ಡು ಕಟ್ಟುವಂಥ ಅವಶ್ಯಕತೆ ಇರಲ್ಲ. ಸೊ ಪ್ರತಿಯೊಂದರಲ್ಲೂ ಕೂಡ ದುಡ್ಡು ಕಟ್ಟಲೇಬೇಕಾಗುತ್ತೆ. ಇದರಲ್ಲಿ ಫ್ರೀ ಇದೆ, ಅದರಿಂದಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಇವಾಗಲೇ ID ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ. ಅಂದರೆ ಯಾವ ಟೈಮಿಗೆ ಯಾವ ಅಪ್ಲಿಕೇಶನ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಗೆಸ್ ಮಾಡೋಕ್ಕೆ ಆಗಲ್ಲ. ಆ ಥರ ಎಲ್ಲ ಯೂಸ್ ಆಗಿದೆ ನನಗೂ ಕೂಡ ತುಂಬ ಅಪ್ಲಿಕೇಶನ್ಗಳು, ಅದರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಜೋ ಪಾರ್ಸಲ್ ಇದೆಯಲ್ಲ ಅದ್ರದ್ದು ID ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರನ್ನ ಹೊಸೊಬ್ಬರು ಬಂದಿದ್ದರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಕೂಡ ಇವಾಗ ನಿಮಗೆ ಸ್ಕ್ರೀನಲ್ಲಿ ಆಗ್ತಾ ಹೋಗ್ತಾ ಇರ್ತೀನಿ. ಅಂದರೆ ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು, ಅಂದರೆ ಈಸಿಯಾಗಿ ನಿಮಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೋಡಿ, ಮೊದಲನೇದಾಗಿ ಏನು ಮಾಡಬೇಕು ನೀವು ಅಂತಂದರೆ ನಿಮ್ಮ ಪ್ಲೇಸ್ಟೋರ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡು ಬೋರ್ಜೋ ಪಾರ್ಸಲ್ ಡೆಲಿವರಿ ಆ್ಯಪ್ ಅಂತ ಇದೆಯಲ್ಲ, ಇದನ್ನು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಸ್ಕ್ರೀನಲ್ಲಿ. ಸೊ ಈ ಥರ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ ಬರ್ತಿದ್ದಂಗೆ ಈ ಥರ ಒಂದು ಅಪ್ಲಿಕೇಶನ್ ಬರುತ್ತೆ ನಿಮಗೆ. ಅಂದರೆ ಒಂದು ಟಾಟಾ AC ಮತ್ತು ಒಂದು ಸ್ಕೂಟರ್ ನಿಂತಿರೋ ಥರ ಬರುತ್ತೆ. ಅದ್ರ ಮೇಲೆ ನೀವು ಇನ್ಸ್ಟಾಲ್ ಮಾಡಿ. ಸೊ ಇನ್ಸ್ಟಾಲ್ ಮಾಡ್ತಿದ್ದಂಗೆ ನೋಡಿ ಇವಾಗ ಇನ್ಸ್ಟಾಲ್ ಕೂಡ ಆಯಿತು. ಇನ್ಸ್ಟಾಲ್ ಮಾಡಾದ್ಮೇಲೆ ಓಪನ್ ಅಂತ ಬರುತ್ತೆ. ನೀವು ಓಪನ್ ಕೊಡಿ. ಓಪನ್ ಕೊಡ್ತಿದ್ದಂಗೆ ವೆಲ್ಕಮ್ ಮಾಡ್ತಾಯಿದೆ ನಿಮ್ಮನ್ನ. ಅದರಿಂದಾಗಿ ಎಸ್ ಅನ್ನೋದ್ರ ಮೇಲೆ ನೀವು ಸಬ್ಮಿಟ್ ಮಾಡಿ. ಅದಾದಮೇಲೆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇದೆಯೋ ಆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಂಗ್ಲೀಷು ಇದೆ, ಕನ್ನಡನೂ ಇದೆ. ಬೇಕು ಅಂತಂದರೆ ನೀವು ಆರಾಮಾಗಿ ಕನ್ನಡದಲ್ಲೂ ಮಾಡ್ಬೋದು, ಇಲ್ಲ ಇಂಗ್ಲೀಷಲ್ಲೇ ನಾನು ಪರವಾಗಿಲ್ಲ ಮಾಡ್ತೀನಿ ಅಂತಂದರೆ ಸೊ ಇಂಗ್ಲೀಷಲ್ಲೂ ಕೂಡ ಮಾಡ್ಬೋದು. ಇವಾಗ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಕಂಫರ್ಟಬಲ್ ಇರೋ ಲ್ಯಾಂಗ್ವೇಜಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಅನ್ನೋದ್ರ ಮೇಲೆ ಕೊಡಿ. ಕನ್ಫರ್ಮ್ ಅನ್ನೋದ್ರ ಮೇಲೆ ಕೊಡ್ತಿದ್ದಂಗೆ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಂತಂದರೆ ನಿಮಗೆ ID ಯಾವ ನಂಬರಲ್ಲಿ ಕ್ರಿಯೇಟ್ ಆಗಬೇಕೋ ಆ ನಂಬರ್ದು ನೀವು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದರಿಂದಾಗಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಎಂಟರ್ ಮಾಡ್ತಿದ್ದಂಗೆ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇದೆಯಲ್ಲ, ಸೊ ಲಾಗಿನ್ ಅಥವಾ ರಿಜಿಸ್ಟರ್ನ ಕೊಡ್ತಿದ್ದಂಗೆ ನಿಮಗೆ ಒಂದು OTP ಬರುತ್ತೆ. ಸೊ 4 ಡಿಜಿಟ್ OTPನ ನೀವು ಅಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡ್ತಿದ್ದಂಗೆ ನೆಕ್ಸ್ಟು ನಿಮ್ಮ ಸಿಟಿನ ಕೇಳುತ್ತೆ. ಅಂದರೆ ಯಾವ ಸಿಟಿಯಲ್ಲಿ ಇದು ಮೇಜರ್ ಸಿಟೀಸ್ ಅಷ್ಟೇ ಇರೋದು, ಯಾವುದೇ ಆದಂಥ ಚಿಕ್ಕ ಪುಟ್ಟ ಸಿಟೀಸಲ್ಲಿಲ್ಲ. ಸೊ ಅದರಿಂದಾಗಿ ಮೇಜರ್ ಸಿಟೀಸಲ್ಲಿ ಇದೆ. ಅದರಿಂದಾಗಿ ಈಗ ನಾನು ಸದ್ಯಕ್ಕೆ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಬೇಕಾಗುತ್ತೆ. ಇನ್ನೊಂದು ನೀವು ಗಮನಿಸಬೇಕು, ಟೋಟಲಾಗಿ ಬರೀ 7 ಸ್ಟೆಪ್ಪಲ್ಲಿ ನಾವು ನಮ್ಮ ಐಡಿನ ಕ್ರಿಯೇಟ್ ಮಾಡ್ಕೊಬೋದು. ತುಂಬ ಕಾಂಪ್ಲಿಕೇಶನ್ ಇಲ್ಲ, ಈಸಿಯಾಗಿ ಮಾಡ್ಬೋದು. ನೋಡಿ ಇವಾಗ ಸದ್ಯಕ್ಕೆ ಮೊದಲನೇ ಸ್ಟೆಪ್ಪಲ್ಲಿ ಬೆಂಗಳೂರು ಅಂತ ಇದೆ ನೋಡಿ, ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಡ್ತಿದ್ದಂಗೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಪ್ಪ ಅಂತ ಅಂದರೆ ನಿಮ್ಮ ಹೆಸರು ಕೇಳುತ್ತೆ. ಅದರಿಂದಾಗಿ ಫಸ್ಟ್ ನೇಮು ಮತ್ತು ಶೂರ್ ನೇಮ್ ಏನಿದೆಯೋ ಅದನ್ನು ಹಾಕ್ಬಿಟ್ಟು ರೆಫರಲ್ ಕೋಡ್ ಏನಾದ್ರು ಇದ್ದರೆ ರೆಫರಲ್ ಕೋಡ್ನು ಕೂಡ ಇಲ್ಲಿ ಹಾಕಿ ನೀವು ನೆಕ್ಸ್ಟ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಥರ್ಡ್ ಸ್ಟೆಪ್ಗೆ ಬರುತ್ತೆ. ಥರ್ಡ್ ಸ್ಟೆಪ್ ಏನು ಅಷ್ಟು ಕಷ್ಟ ಇಲ್ಲ, ಒಂದು ಸೆಲ್ಫಿ ಕೊಡಬೇಕಾಗುತ್ತೆ ಅಷ್ಟೇ. ಅದೇ ಏನು ಸನ್ ಗ್ಲಾಸ್ ಹಾಕೋಂಗಿಲ್ಲ, ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲದರಲ್ಲೂ ಅದೇ ಅಷ್ಟೇ. ಮಾಸ್ಕು ಈ ಥರ ಎಲ್ಲ ಹಾಕೊಂಡು ಮಾಡ್ತಾರಲ್ಲ, ಆ ಥರ ಏನು ಮಾಡೋಂಗಿಲ್ಲ. ಅದರಿಂದಾಗಿ ಒಂದು ಒಳ್ಳೆಯ ಸೆಲ್ಫಿ ಕೊಡಬೇಕಾಗುತ್ತೆ. ಅದರಿಂದಾಗಿ ನೀವು ಒಂದು ಒಳ್ಳೆಯ ಸೆಲ್ಫಿ ಕೊಡಬೇಕಾಗುತ್ತೆ. ಅದರಿಂದ ಅಪ್ಲೋಡ್ ಎ ಫೋಟೋ ಅಂತ ಇದೆ, ಅದು ಪ್ರೆಸ್ ಮಾಡಿಬಿಟ್ಟು ನಿಮ್ಮ ಸೆಲ್ಫಿನ ನೀವು ಕೊಡಿ. ನಿಮ್ಮ ಸೆಲ್ಫಿ ಕೊಡ್ತಿದ್ದಂಗೆ ನೆಕ್ಸ್ಟ್ ಬಂದು 4th ಸ್ಟೆಪ್ಪಿಗೆ ಬರುತ್ತೆ. 4th ಸ್ಟೆಪ್ಪಲ್ಲಿ ಏನಪ್ಪ ಅಂತ ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ದು ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡೂ ಇದೆಯಲ್ಲ, ಎರಡನ್ನೂ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಕರೆಕ್ಟಾಗಿ ಅಪ್ಲೋಡ್ ಮಾಡಿ, ಅಂದರೆ ನೀಟಾಗಿ ಕಾಣಬೇಕದು, ಆ ಥರ ಅಪ್ಲೋಡ್ ಮಾಡಿ. ಇಲ್ಲ ಅಂತ ಅಂದರೆ ನಿಮ್ಮ ವೆರಿಫಿಕೇಷನ್ ಫೇಲ್ ಆಗುತ್ತೆ. ಅದರಿಂದಾಗಿ ದಯವಿಟ್ಟು ಕರೆಕ್ಟಾಗಿ ನೀವು ಕೊಡಿ. ಅಂತ ಅಂದರೆ ಈಗ ಕೆಳಗಡೆ ಇರುತ್ತಲ್ಲ ಆಧಾರ್ ಕಾರ್ಡ್ದು, ಅದ್ರದ್ದು ಅಷ್ಟೇ. ಅಂದರೆ ಸ್ಯಾಂಪಲ್ ಕೂಡ ತೋರಿಸ್ತಾ ಇದೆ ನೋಡಿ ಇದರಲ್ಲಿ. ಅದೇ ರೀತಿಯಲ್ಲಿ ನಿಮ್ಮ ಫೋಟೋಸ್ನ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಆಮೇಲೆ ನೆಕ್ಸ್ಟು 5th ಸ್ಟೆಪ್ಪಿಗೆ ಬರೋಣ. 5th ಸ್ಟೆಪ್ಪಿಗೆ ಬರ್ತಿದ್ದಂಗೆ ನಿಮ್ಮ ಪಾನ್ ಕಾರ್ಡ್ನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಅಷ್ಟೇ ಸ್ಯಾಂಪಲ್ ತೋರಿಸ್ತಾ ಇದೆ ನೋಡಿ, ಅದೇ ರೀತಿಯಲ್ಲಿ ನೀವು ಕಳಿಸ್ಬೇಕಾಗುತ್ತೆ. ಏನು ಬ್ಲರ್ ಆಗಿರಬಾರ್ದು, ನೀಟಾಗಿ ಈ ಥರ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಫೋಟೋ ಅಂತ ಕೊಟ್ಬಿಟ್ಟು ಅದನ್ನು ಕೂಡ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬಂದು ಆಲ್ರೆಡಿ ಈಗ ಆಲ್ಮೋಸ್ಟ್ ಲಾಸ್ಟಿಗೆ ಬಂದ್ಬಿಟ್ಟು ನೋಡಿ 6th ಸ್ಟೆಪ್ಪಿಗೆ ಬಂದು 6th ಸ್ಟೆಪ್ಪಲ್ಲಿ ಏನಪ್ಪ ಮಾಡಬೇಕು ಅಂತ ಅಂದರೆ ನಿಮಗೆ ಅಮೌಂಟ್ ಬರಬೇಕಲ್ಲ, ಅದರಿಂದಾಗಿ ಇದನ್ನು ಕರೆಕ್ಟಾಗಿ ಹಾಕಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಜೊತೆಯಲ್ಲಿ IFC ಕೋಡ್ನ ಕರೆಕ್ಟಾಗಿ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಡ್ತಿದ್ದಂಗೆ ಲಾಸ್ಟ್ ಸ್ಟೆಪ್ ಏನೂ ಇಲ್ಲ, ಒಂದು ಅಗ್ರಿಮೆಂಟ್ ಅಷ್ಟೇ. ಅದನ್ನು ನೀವು ಅಗ್ರಿ ಮಾಡಿಬಿಟ್ಟು ಸೈನ್ ಅಪ್ ಮಾಡಬೇಕಾಗುತ್ತೆ. ಸೊ ಓದ್ಕೊಳಂಗಿರೋ ಒಂದು ಸರ್ತಿ ಓದ್ಕೊಂಬಿಡಿ. ಅದನ್ನು ಕೂಡ ಓದ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಟಿಕ್ ಮಾರ್ಕ್ ಮಾಡಿ ಸೈನ್ ಅಪ್ ಅಂತ ಇದೆಯಲ್ಲ
ಆ ಸೈನ್ ಅಪ್ ಮೇಲೆ ನೀವು ಪ್ರೆಸ್ ಮಾಡಿ. ನೋಡಿ ಎಷ್ಟು ಈಸಿಯಾಗಿ ಆಗುತ್ತೆ ಅಂತ ಅಂದರೆ ತುಂಬ ಈಸಿ ಆಗುತ್ತೆ. ಬರೀ 7 ಸ್ಟೆಪ್ಪಲ್ಲಿ ಆಗುತ್ತೆ. ಬಟ್ ಏನು ಅಂತ ಅಂದರೆ ನೀವು ಡಾಕ್ಯುಮೆಂಟು ಕ್ಲಿಯರಾಗಿ ಕಾಣಂಗೆ ಹಾಕಿರಬೇಕು. ಬ್ಲರ್ ಆಗಿರೋದಾಗಲಿ ಅರ್ಧಂಬರ್ಧ ಆಗಿರೋದಾಗಲಿ ಈ ಥರ ಹಾಕಿದ್ರೆ ವೆರಿಫಿಕೇಷನ್ ಫೇಲ್ ಆಗುತ್ತೆ. ಅದರಿಂದಾಗಿ ಸದ್ಯಕ್ಕೆ ಇವಾಗ ನಾನು ರಿಜಿಸ್ಟರ್ ಮಾಡಿದ್ದೀನಿ. ರಿಜಿಸ್ಟರ್ ಮಾಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ವೆರಿಫಿಕೇಷನ್ ಆಗುತ್ತೆ ಅಂತ ಕೂಡ ತೋರಿಸಿದ್ದಾರೆ. ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ ಇದರಲ್ಲಿ ಡಿಲೀಟ್ ಅಕೌಂಟ್ ಅನ್ನೋದು ಕೂಡ ಇದೆ. ಅಂದರೆ ಈಗ ಬೇರೆ ಅಪ್ಲಿಕೇಶನ್ಗಳೆಲ್ಲ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಾದ್ಮೇಲಿಂದ ಸೊ ಅಕೌಂಟ್ನ ಡಿಲೀಟ್ ಮಾಡೋಂಥದ್ದು ಎಲ್ಲೂ ಕೂಡ ಇಲ್ಲ. ಬೇಕು ಅಂತಂದರೆ ಇರೋ ನೋಡಿ ಇಲ್ಲೇ ಇದೆ. ನಮ್ಗೆ ಯಾವುದೋ ಬೇಡ ಅಂತ ಅಂದರೆ ನೀವು ಬೇಕಾದ್ರೆ ಅಕೌಂಟ್ನು ಕೂಡ ಇಲ್ಲಿ ಡಿಲೀಟ್ ಮಾಡ್ಕೊಬೋದು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದಂಗೆ ಐ ಡಿ ಕೂಡ ಕ್ರಿಯೇಟ್ ಆಗುತ್ತೆ. ಅಂದರೆ ತುಂಬ ಕಷ್ಟ ಇಲ್ಲ, ಅಂದರೆ ತುಂಬ ಸಿಂಪಲ್ಲಾಗಿ ಇಟ್ಟಿದ್ದಾನೆ, ಯಾವುದೇ ಆದಂಥ ಕಷ್ಟವಾದಂಥ ಇಟ್ಟಿಲ್ಲ. ಸೊ ಅದರಿಂದಾಗಿ ನೀವು ಕೂಡ ಸದ್ಯಕ್ಕೆ ಐ ಡಿನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ. ಅದೇ ಹೇಳ್ತಾವ ಯಾವ ಟೈಮ್ಗೆ ಯಾವ ಅಪ್ಲಿಕೇಶನ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿವಲ್ಲ. ಅದರಿಂದಾಗಿ ಅದನ್ನು ಕೂಡ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ. ಬೇಕನ್ನೋ ಟೈಮಲ್ಲಿ ಯೂಸ್ ಮಾಡ್ಕೊಬೋದು. ಅದಕ್ಕೋಸ್ಕರ ತಿಳಿಸ್ಕೊಡ್ತಾ ಇರೋದು. ಸೊ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನಾರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.